ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 T20 ವರ್ಲ್ಡ್ ಕಪ್ ನ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ USA ವಿರುದ್ಧ 29 ರನ್ಗಳಿಂದ ಗೆದ್ದಿದೆ. ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ನಾಯಕ ಸೂರ್ಯಕುಮಾರ್ ಯಾದವ್. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಸೂರ್ಯಕುಮಾರ್ ಯಾದವ್, ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಟೀಮ್ ಇಂಡಿಯಾದ ಬಗ್ಗೆ, ಆಟಗಾರರ ಬಗ್ಗೆ ಮತ್ತು ಅಭಿಮಾನಿಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹೌದು, ನಮ್ಮ ಭಾರತ ತಂಡ ಇವತ್ತಿನ ಪಂದ್ಯದಲ್ಲಿ ಸ್ವಲ್ಪ ಕಷ್ಟದಿಂದ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಬಂದ್ಬಿಟ್ಟು 161 ರನ್ ಆದ್ರೆ ಹೊಡಿತಾರೆ. ಇನ್ನು ಒಂದು ಹಂತದಲ್ಲಿ 100 ರನ್ ಕೂಡ ನಮ್ಮ ಭಾರತ ತಂಡ ದಾಟೋದಿಲ್ಲ ಮತ್ತು 100 ರನ್ ನಲ್ಲಿ ಆಲ್ಔಟ್ ಆಗುತ್ತೆ ಅನ್ನೋ ಸಿಚುವೇಶನ್ ಕೂಡ ಬಂದಿತ್ತು ಅಂತಾನೆ ಹೇಳ್ಬೋದು. ಅಲ್ಲಿಂದ ನಾಯಕ ಗೇಮ್ ಚೇಂಜ್ ಆದ್ರೆ ಮಾಡ್ತಾರೆ ನಾಯಕ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಶಿವಮ್ ದುಬೆ, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಪ್ರತಿಯೊಬ್ಬ ಬ್ಯಾಟರ್ ಕೂಡ ಫೇಲ್ ಆಗ್ತಾರೆ ಮತ್ತು ಒಬ್ಬ ಬ್ಯಾಟರ್ ಕೂಡ ಇವತ್ತು ಪರ್ಫಾರ್ಮ್ ಆದ್ರೆ ಮಾಡಲ್ಲ. ಹೌದು, 20-25 ರನ್ ಆದ್ರೆ ಹೊಡಿತಾರೆ. ಆದ್ರೂ ಕೂಡ ಸೂರ್ಯಕುಮಾರ್ ಯಾದವ್ಗೆ ಯಾರು ಕೂಡ ಸಾಥ್ ಕೊಟ್ಟು ಆಡೋದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಈ ಪಂದ್ಯದಲ್ಲಿ 49 ಬಾಲ್ಗಳಲ್ಲಿ 84 ರನ್ ಆದ್ರೆ ಹೊಡಿತಾರೆ 171 ಸ್ಟ್ರೈಕ್ ರೇಟ್ ನಲ್ಲಿ. ಅದು 10 4 ಮತ್ತು 4 6. ಇಲ್ಲಿ ಬಂದ್ಬಿಟ್ಟು ಎಲ್ಲ ಬ್ಯಾಟರ್ ಸ್ಟ್ರಗಲ್ ಮಾಡಿ ಔಟ್ ಆಗ್ತಾ ಇದ್ರೆ ಸೂರ್ಯಕುಮಾರ್ ಯಾದವ್ ಮಾತ್ರ ತಮ್ಮ ಆಟ ತಾವಾಡ್ತಾ ಇದ್ರು. ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಮಿಸ್ಟರ್ 360 ಬ್ಯಾಟರ್ ಯಾಕೆ ನಾನು ಅಂತಂದು ಸೂರ್ಯಕುಮಾರ್ ಯಾದವ್ ಪ್ರೂವ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು USA ತಂಡನೂ ಕೂಡ ನಮ್ಮ ಭಾರತ ತಂಡಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಹೌದು, USA ತಂಡ ಒಂದು ಟೆಸ್ಟ್ ಮ್ಯಾಚ್ ಆಡಿಲ್ಲ, ಒಂದು ODI ಮ್ಯಾಚ್ ಕೂಡ ಆಡಿಲ್ಲ. T20 ಇಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡಕ್ಕೆ ಈ ತರ ಬಂದ್ಬಿಟ್ಟು ಕಾಂಪಿಟೇಷನ್ ಕೊಟ್ಟಿದೆ ಅಂತಂದ್ರೆ ಗ್ರೇಟ್ ಅಂತಾನೆ ಅನ್ಕೋಬೇಕು. ಇನ್ನು ಪವರ್ ಪ್ಲೇ ನಲ್ಲಿ 4 ವಿಕೆಟ್ ಆದ್ರೆ ತೆಗಿತಾರೆ. ಅದು ಬೆಸ್ಟ್ ಬ್ಯಾಟರ್ಸ್ ವಿಕೆಟ್ ಗಳಾದ್ರೆ ಉರುಳಿಸುತ್ತಾರೆ ಅಂತಾನೆ ಹೇಳ್ಬೋದು USA ಬೌಲರ್ಸ್. ಇನ್ನು ಮೊದಲು ಬೌಲಿಂಗ್ ಮಾಡಿದಂತ USA ತಂಡ ಭರ್ಜರಿ ಬೌಲಿಂಗ್ ಆದ್ರೆ ಮಾಡ್ತಾರೆ ಮತ್ತು 161 ರನ್ಗಳಿಗೆ ನಮ್ಮ ಟೀಮ್ ಇಂಡಿಯಾನ 9 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ನಮ್ಮ ಇಂಡಿಯಾದ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಬಿಟ್ರೆ ಯಾರು ಕೂಡ ಅಂತ ಬ್ಯಾಟಿಂಗ್ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಆದ್ರೆ ಮಾಡಿಲ್ಲ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ 29 ರನ್ಗಳಿಂದ ಆದ್ರೆ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದಾರಂತ ನೋಡೋಣ ಬನ್ನಿ. ಇನ್ನು ನಮ್ಮ ಬೌಲಿಂಗ್ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಅವರು ಬೆಂಕಿ ಬೌಲಿಂಗ್ ಆದ್ರೆ ಮಾಡಿದ್ದಾರೆ. ಹರ್ಷದೀಪ್ ಸಿಂಗ್ ಅವರು 4 ಓವರ್ ಹಾಕಿ 18 ರನ್ ನೀಡಿ 2 ವಿಕೆಟ್ ಆದ್ರೆ ತೆಗಿತಾರೆ 4.5 ಎಕಾನಮಿಯಲ್ಲಿ. ಇನ್ನು ಮೊಹಮ್ಮದ್ ಸಿರಾಜ್ ಕೂಡ 4 ಓವರ್ ಬೌಲಿಂಗ್ ಹಾಕಿ 29 ರನ್ ನೀಡಿ 3 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಯಾವಾಗ 2 ವಿಕೆಟ್ ತೆಗಿತಾರೆ ಪವರ್ ಪ್ಲೇ ನಲ್ಲಿ ಅಲ್ಲಿಂದನೇ ಸ್ವಲ್ಪ USA ತಂಡಕ್ಕೆ ಸ್ಟ್ರಗಲ್ ಮಾಡಲು ಶುರು ಮಾಡ್ತಾರೆ ಅಂತ ಹೇಳ್ಬೋದು USA ಬ್ಯಾಟರ್ಸ್. ಇನ್ನು ಇವತ್ತಿನ ಪಂದ್ಯದಲ್ಲಿ ಸಿರಾಜ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ ಮತ್ತು ಒಳ್ಳೆ ಕಂಬ್ಯಾಕ್ ಅಂತ ಹೇಳ್ಬೋದು ಸಿರಾಜ್ ಅವರಿಗೆ ಮತ್ತೆ ಟೀಮ್ ಇಂಡಿಯಾಗೆ ಮತ್ತು T20 ಇಲ್ಲಿ. ಇನ್ನು ಇದೆಲ್ಲ ಆದ ಬಳಿಕ ನಮ್ಮ ಭಾರತ ತಂಡ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ರು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಈ ಪ್ರಶಸ್ತಿ ತೆಗೆದುಕೊಳ್ಳುವಾಗ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತಾಡಿದ್ರು ಅಂತಂದ್ರೆ ಹೌದು, ಇವತ್ತಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಬ್ಯಾಟರ್ಸ್ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ. ಆ ಕಾರಣದಿಂದಾಗಿ ಸ್ವಲ್ಪ ಬೇಜಾರಾಗ್ತಾ ಇದೆ ಮತ್ತು ಮುಂದಿನ ಪಂದ್ಯದಲ್ಲಿ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತೀವಿ ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ಬಗ್ಗೆ ನಾನು ಮಾತಾಡಲೇಬೇಕು. ಇನ್ನು ಬೂಮ್ರಾ ಕೂಡ ಇದಿರಲಿಲ್ಲ ಈ ಪಂದ್ಯದಲ್ಲಿ, ಆದ್ರೂ ಕೂಡ ಈ ತರ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಮತ್ತು ಸಿರಾಜ್, ಹರ್ಷದೀಪ್ ಸಿಂಗ್ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ರು ಮತ್ತು ಆ ಕಾರಣದಿಂದಾಗಿ ಈ ಪಂದ್ಯ ನಾವು ಗೆಲ್ಲಲು ಸಾಧ್ಯವಾಯಿತು. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಮೊದಲನೇ ಪಂದ್ಯದಲ್ಲಿ ಮತ್ತು ಪ್ರಾಕ್ಟೀಸ್ ಕೂಡ ಮಾಡಿರಲಿಲ್ಲ. ಇಲ್ಲಿ ಬಂದು ಡೈರೆಕ್ಟ್ ಆಗಿ ಈ ತರ ಬೌಲಿಂಗ್ ಮಾಡ್ತಾರೆ ಅಂತಂದ್ರೆ ಸಖತ್ತಾಗಿ ಮತ್ತು ನನಗೆ ತುಂಬಾನೇ ಖುಷಿ ಆಯಿತು. ಯಾಕೆಂದ್ರೆ ಸದ್ಯದ ಮಟ್ಟಿಗೆ ರಣಜಿಯಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಆಡ್ತಾ ಇದ್ರು. ಆ ಕಾರಣದಿಂದಾಗಿ ರೆಡ್ ಬಾಲ್ ನಿಂದ ವೈಟ್ ಬಾಲ್ ಗೆ ಬಂದ್ಬಿಟ್ಟು ಈ ತರ ಕಂಬ್ಯಾಕ್ ಮಾಡಿ ಒಳ್ಳೆ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ರಲ್ಲ ಸಿರಾಜ್ ಅವರು ಮೆಚ್ಚಲೇಬೇಕು ಮತ್ತು ಅದ್ಭುತವಾಗಿ ಸಿರಾಜ್ ಅವರು ಬೌಲಿಂಗ್ ಆದ್ರೆ ಮಾಡಿದ್ದಾರೆ ಅಂತಂದು ಸೂರ್ಯಕುಮಾರ್ ಯಾದವ್ ಸಿರಾಜ್ ಅವರನ್ನಾದ್ರೆ ಹೊಗಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಹರ್ಷದೀಪ್ ಸಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇವತ್ತಿನ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರು ಕೂಡ ಒಳ್ಳೆಯ ಬೌಲಿಂಗ್ ಆದ್ರೆ ಮಾಡಿದ್ದರು. ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 150 ರನ್ ಹೊಡೆದ್ರು ನಮ್ಮ ಬೌಲರ್ಸ್ ಅಷ್ಟು ರನ್ ಅಲ್ಲೇ ಕಟ್ಟಿ ಹಾಕಿ ಕೊಡ್ತಾರೆ ಮತ್ತು ಅಷ್ಟು ರನ್ ಇದ್ರೆ ಸಾಕು ನಾವು ಗೆಲ್ಲಿಸಿ ಕೊಡ್ತೀವಿ ಅನ್ನೋ ಹೋಪ್ ಆದ್ರೆ ಕೊಡ್ತಾರೆ ನಮ್ಮ ಭಾರತದ ಬೌಲರ್ಸ್. ಆ ರೀತಿ ಇದ್ದಾರೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ.
ಇನ್ನು ತಮ್ಮ ಬ್ಯಾಟಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಎಲ್ಲ ಬ್ಯಾಟರ್ಸ್ ಔಟ್ ಆಗ್ತಾ ಇದ್ರೆ ನನಗೆ ಅನಿಸ್ತಾ ಇತ್ತು ನಾನು ಈ ಪಂದ್ಯದಲ್ಲಿ ಆಡ್ಲೇಬೇಕು ಮತ್ತು ನನ್ನಿಂದನೇ ಈ ಪಂದ್ಯ ಗೆಲ್ಲುವುದು ಮತ್ತು ಆ ಕಾರಣದಿಂದಾಗಿ ನಾನು ಇವತ್ತಿನ ಪಂದ್ಯದಲ್ಲಿ ಕ್ರೀಸ್ ಗಚ್ಚಿ ನಿಂತೆ ಮತ್ತು ಈ ಪಂದ್ಯದಲ್ಲಿ ಗೆಲ್ಲಲು ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಬೌಲರ್ಸ್ ಮತ್ತು ನಮ್ಮ ಫೀಲ್ಡಿಂಗ್ ಮತ್ತು ನಾನು ಆಡಿದಂತ ಆಟ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಟಾಪ್ 3 ಬ್ಯಾಟರ್ಸ್ ಕೂಡ ಕೈ ಕೊಡ್ತಾರೆ ನಮ್ಮ ಟೀಮ್ ಇಂಡಿಯಾಗೆ. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಈ ಮೂವರಲ್ಲಿ ಒಬ್ಬರು ಕೂಡ ನಾನು ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಶಾನ್ ಕಿಶನ್ 20 ರನ್ ಆಡಿ ಔಟ್ ಆದ್ರೆ ಅಭಿಷೇಕ್ ಶರ್ಮಾ 0ಗೆ ಔಟ್ ಆದ್ರು. ಇನ್ನು ತಿಲಕ್ ವರ್ಮಾ 25 ರನ್ ಆಡಿ ಔಟ್ ಆದ್ರು. ಇನ್ನು ಮುಂದಿನ ಪಂದ್ಯದಲ್ಲಿ ಇವರು ಮೂವರು ಕೂಡ ಕಂಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಮತ್ತು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ರು. ಇನ್ನು ತಮ್ಮ ತಂಡದ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸ್ಟ್ರೆಂತ್ ಅನ್ನಾದ್ರೆ ಹೊಂದಿದೆ ಮತ್ತು ಒಳ್ಳೆಯ ತಂಡವಾಗಿ ಈಗ ಹೊರಹೊಮ್ತಾ ಇದೆ. ಆ ಕಾರಣದಿಂದಾಗಿ T20 ವಿಶ್ವಕಪ್ ನನ್ನು ಫೈನಲ್ಗೆ ಹೋಗಿ ಕಪ್ ಎತ್ತಲು ನಾವು ಎದುರು ನೋಡುತ್ತೇವೆ ಎಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು USA ಬಗ್ಗೆನೂ ಕೂಡ ಮಾತಾಡ್ತಾರೆ. USA ತಂಡ ಒಳ್ಳೆಯ ತಂಡ ಮತ್ತು ನಮ್ಮ ತಂಡಕ್ಕೆ ಈ ತರ ಒಳ್ಳೆ ಕಾಂಪಿಟೇಷನ್ ಮತ್ತು ಪೈಪೋಟಿ ಕೊಡ್ತು. ಅದು ನನಗೆ ತುಂಬಾನೇ ಇಷ್ಟ ಆಯಿತು. ಯಾಕಂದ್ರೆ ಈ ತರ ಸಣ್ಣ ತಂಡ ಆಗಿರುವಂತಹ ಶಿಶು ತಂಡ ಇನ್ನು ಅಮೆರಿಕ, ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡಕ್ಕೆ ಈ ತರ ನಮ್ಮಂತ ದೊಡ್ಡ ತಂಡಗಳಿಗೆ ಈ ತರ ಪೈಪೋಟಿ ಕೊಟ್ಟದ್ದು ನನಗೆ ತುಂಬಾನೇ ಖುಷಿ ಆಯಿತು. ಆ ಕಾರಣದಿಂದಾಗಿ ಪ್ರತಿಯೊಂದು ತಂಡ ಈ ತರ ಆಡಿದ್ರೆ ಕ್ರಿಕೆಟ್ ಇನ್ನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತು USA ಬಗ್ಗೆ ಮಾತಾಡ್ಬೇಕಂತಂದ್ರೆ ಒಂದು ಒಳ್ಳೆ ಕ್ರಿಕೆಟ್ ಆಡಿದ್ದಾರೆ USA ತಂಡದವರು ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು 2026ರ T20 ವಿಶ್ವಕಪ್ ನ ಮೊದಲನೇ ಪಂದ್ಯದ ಭಾರತ ಮತ್ತು USA ನಡುವಿನ ಮೊದಲನೇ ಪಂದ್ಯದ ಹೈಲೈಟ್ಸ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಬರೋಣ, ನೋಡೋಣ ಬನ್ನಿ. ಭಾರತ ಮತ್ತು USA ನಡುವಿನ 2026ರ ವಿಶ್ವಕಪ್ ನ ಮೊದಲನೇ ಪಂದ್ಯದ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಂದ್ಯದಲ್ಲಿ ಮಿಯಾ ಮ್ಯಾಜಿಕ್ ಮತ್ತು ಸೂರ್ಯಕುಮಾರ್ ಯಾದವ್ ಬೆಂಕಿ ಬ್ಯಾಟಿಂಗ್ ಹೇಗಿತ್ತಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ T20 ವಿಶ್ವಕಪ್ ನ ತನ್ನ ಮೊದಲನೇ ಪಂದ್ಯದಲ್ಲಿ ಭಾರತ ತಂಡ 29 ರನ್ಗಳ ಸುಲಭ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಗೆಲುವಿನ ಮೂಲಕ ಅಂಕಪಟ್ಟಿಯಲ್ಲಿ ಖಾತೆ ತೆರೆದಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ರಿಕೆಟ್ ಶಿಶು ಅಮೆರಿಕ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ತೋರುವಲ್ಲಿ ಎಡವಿತ್ತು. ಆದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅಜಯ್ 84 ರನ್ ಆಡಿ ಏಕಾಂಗಿ ಹೋರಾಟದ ನೆರವಿನಿಂದ ಭಾರತ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 161 ರನ್ ಆದ್ರೆ ಗಳಿಸಿತ್ತು. ಇನ್ನು ಈ ಸಾಧಾರಣ ಗುರಿಯನ್ನು ಬೆನ್ನತ್ತಿದ ಅಮೆರಿಕ ತಂಡ ಭಾರತೀಯ ಬೌಲರ್ಗಳ ದಾಳಿಗೆ ಉತ್ತರಿಸಲಾಗದೆ ತತ್ತರಿಸಿ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 132 ರನ್ಗಳಾಗುವಷ್ಟರಲ್ಲಿ ಆಲ್ಔಟ್ ಕೂಡ ಆಯಿತು ಮತ್ತು ಸೋಲಪ್ಪಿಕೊಂಡಿತಂತ ಹೇಳ್ಬೋದು. ಹೌದು ಸ್ನೇಹಿತರೆ, 162 ರನ್ಗಳ ಬೆನ್ನತ್ತಿದ USA ತಂಡ ಭಾರತದಂತೆಯೇ ಪವರ್ ಪ್ಲೇ ನಲ್ಲೇ ಕುಸಿತ ಕಂಡಿತು. ಎರಡನೇ ಓವರ್ ನಲ್ಲಿ 8 ರನ್ಗಳಾಗುವಷ್ಟರಲ್ಲಿ ಸ್ಫೋಟಕ ಬ್ಯಾಟರ್ ಆಂಡ್ರಿಸ್ ಗೋಸ್ ಅವರು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನಲ್ಲಿ ತಿಲಕ್ ವರ್ಮಾಗೆ ಕ್ಯಾಚ್ ನೀಡಿ ಔಟ್ ಆದರು. ಮತ್ತೆ ಮೂರನೇ ಓವರ್ ನಲ್ಲಿ ಖಾತೆ ತೆರೆಯದೆ ಹರ್ಷದೀಪ್ ಬೌಲಿಂಗ್ ನಲ್ಲಿ ದುಬೈಗೆ ಕ್ಯಾಚ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 4ನೇ ಓವರ್ ನಲ್ಲಿ ಸಾಯಿ ತೇಜ ರೆಡ್ಡಿ ಮುಕ್ಕಮಲ್ಲ 7 ಎಸೆತಗಳಲ್ಲಿ ಕೇವಲ 2 ರನ್ ಗಳಿಸಿ ಸಿರಾಜ್ಗೆ 2ನೇ ಬಲಿಯಾದರು. ಇನ್ನು ಪವರ್ ಪ್ಲೇ ನಲ್ಲಿ ಅಮೆರಿಕ ತಂಡ 3 ವಿಕೆಟ್ ಕಳೆದುಕೊಂಡು 31 ರನ್ ಗಳಿಸಿತ್ತು. ಅನಂತರ ಒಂದಾದ ಮಿಲಂದ್ ಕುಮಾರ್ ಹಾಗೂ ಸಂಜಯ್ ಕೃಷ್ಣಮೂರ್ತಿ 58 ರನ್ಗಳ ಜೊತೆ ಆಟ ನಡೆಸಿದರು. ಇನ್ನು ಈ ಅಪಾಯಕಾರಿ ಜೋಡಿಯನ್ನ ವರುಣ್ ಚಕ್ರವರ್ತಿ ಬ್ರೇಕ್ ಮಾಡಿದರು. 34 ಬಾಲ್ಗಳಲ್ಲಿ 34 ರನ್ ಗಳಿಸಿದ್ದ ಮಿಲಂದ್ ಕುಮಾರ್ ನನ್ನ ಸ್ಟಂಪ್ ಬಲೆಗೆ ಬೀಳಿಸಿದ್ರಂತ ಹೇಳ್ಬೋದು ವರುಣ್ ಚಕ್ರವರ್ತಿ. ಇನ್ನು ಮಿಂಚಿದ ಭಾರತೀಯ ಬೌಲರ್ಸ್. ಹೌದು ಸ್ನೇಹಿತರೆ, ಆನಂತರ USA ತಂಡಕ್ಕೆ ಚೇತರಿಕೆ ಕಾಣಲು ಸಾಧ್ಯವೇ ಆಗಲಿಲ್ಲ. ಅಕ್ಷರ್ ಪಟೇಲ್ ತಮ್ಮ ಇನ್ನಿಂಗ್ಸ್ ನ ಕೊನೆಯ ಓವರ್ ನಲ್ಲಿ 31 ಬಾಲ್ಗಳಲ್ಲಿ 1 4 ಮತ್ತು 2 ಸಿಕ್ಸರ್ಗಳ ಸಹಿತ 37 ರನ್ ಗಳಿಸಿದ್ದ ಸಂಜಯ್ ಕೃಷ್ಣಮೂರ್ತಿ ವಿಕೆಟ್ ಪಡೆದರು. ಆನಂತರ ಎಸೆತದಲ್ಲಿ ಹರ್ಮಿತ್ ಸಿಂಗ್ ರನ್ನು ಪೆವಿಲಿಯನ್ ಗಟ್ಟುವ ಮೂಲಕ ಭಾರತಕ್ಕೆ ಗೆಲುವು ಖಚಿತ ಮಾಡಿಕೊಂಡರಂತಾನೆ ಹೇಳ್ಬೋದು. ಇನ್ನು ಶುಭಂ ರಂಜನ್ ಕೊನೆಯಲ್ಲಿ ಅಬ್ಬರಿಸಿ ಸೋಲಿನ ಅಂತರವನ್ನು ತಗ್ಗಿಸಿದರು. ಶುಭಂ ಅವರು 22 ಬಾಲ್ಗಳಲ್ಲಿ 2 4 3 ಸಿಕ್ಸರ್ಗಳ ಸಹಿತ 37 ರನ್ಗಳ ಇನ್ನಿಂಗ್ಸ್ ಆಡಿದರು. ಇನ್ನು ಮೊಹಮ್ಮದ್ ಮೊಯಿನ್ 8 ರನ್ ಗಳಿಸಿದರೆ ಶಾಲ್ವೈಕ್ ಅಜಯ್ 2 ರನ್ ಗಳಿಸಿದ್ದರು. ಭಾರತದ ಪರ ಮೊಹಮ್ಮದ್ ಸಿರಾಜ್ 29 ರನ್ಗಳಿಗೆ 3 ವಿಕೆಟ್ ತೆಗೆದರೆ ಅಕ್ಷರ್ ಪಟೇಲ್ 24 ರನ್ ಕೊಟ್ಟು 2 ವಿಕೆಟ್ ಆದ್ರೆ ತೆಗೆದ್ರು.
ಇನ್ನು ಹರ್ಷದೀಪ್ ಸಿಂಗ್ 18 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರೆ ವರುಣ್ ಚಕ್ರವರ್ತಿ 24 ರನ್ ಕೊಟ್ಟು 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಕೈ ಕೊಟ್ಟ ಭಾರತದ ಬ್ಯಾಟರ್ಸ್. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಿದ್ದಂತ ಭಾರತ ತಂಡ ಪವರ್ ಪ್ಲೇ ನಲ್ಲೇ 4 ವಿಕೆಟ್ ಕಳೆದುಕೊಂಡಿತ್ತು. ಎರಡನೇ ಓವರ್ ನಲ್ಲಿ ಅಭಿಷೇಕ್ ಶರ್ಮಾ 0ಗೆ ವಿಕೆಟ್ ಕಳೆದುಕೊಂಡಿದ್ದರು. ಆನಂತರ 6ನೇ ಓವರ್ ನಲ್ಲಿ ಇಶಾನ್ ಕಿಶನ್ 16 ಬಾಲ್ಗಳಲ್ಲಿ 2 4 1 ಸಿಕ್ಸರ್ ಸಹಿತ 20 ರನ್ ಆಡಿ ಔಟ್ ಆದ್ರೆ, ತಿಲಕ್ ವರ್ಮಾ 16 ಬಾಲ್ಗಳಲ್ಲಿ 3 4 ಮತ್ತು 1 ಸಿಕ್ಸರ್ ಸಹಿತ 24 ರನ್ ಆಡಿ ಔಟ್ ಆದ್ರು. ಶಿವಮ್ ದುಬೆ 0ಕ್ಕೆ ಔಟ್ ಆದ್ರೆ ಮತ್ತು ಶಾಡ್ಲಿ ವ್ಯಾನ್ ಅವರು ಬೌಲಿಂಗ್ ನಲ್ಲಿ ಔಟ್ ಆದ್ರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಬೆಂಕಿ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ರಿಂಕು ಸಿಂಗ್ ಆನಂತರ ಬಂದ ರಿಂಕು ಕೂಡ ಹಾರ್ದಿಕ್ ಪಾಂಡ್ಯ ಕೂಡ ವಿಫಲರಾದರು. ಇನ್ನು ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ದರೂ ಏಕಾಂಗಿಯಾಗಿ ಹೋರಾಡಿ 161 ರನ್ಗಳ ಸವಾಲಿನ ಮೊತ್ತ ದಾಖಲಿಸಲು ನೆರವಾದರು. ಸೂರ್ಯಕುಮಾರ್ ಯಾದವ್ 49 ಬಾಲ್ಗಳಲ್ಲಿ 10 4 ಮತ್ತು 4 ಸಿಕ್ಸರ್ಗಳ ಸಹಿತ ಅಜಯ್ 84 ರನ್ ಆದ್ರೆ ಗಳಿಸಿದರು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಏನಾದ್ರು ಸೂರ್ಯಕುಮಾರ್ ಯಾದವ್ ಒಬ್ಬರೇ ಏನಾದ್ರು ಫೇಲ್ ಆಗಿದ್ರು ಅಂತಂದ್ರೆ ನಮ್ಮ ಭಾರತದ ಗತಿ ಅಹೋಗತಿ ಆಗಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಬ್ಯಾಟರ್ ಕೂಡ ಈ ಪಂದ್ಯದಲ್ಲಿ ಆದ್ರೆ ಕೈ ಕೊಡ್ತಾರೆ. ಹೌದು, ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು 8 ಬ್ಯಾಟರ್ಸ್ ಆದ್ರೆ ಇಟ್ಕೊಂಡಿದ್ದಾರೆ ನಮ್ಮ ಭಾರತ ತಂಡ ಈ ಬಾರಿ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ. ಆ ಕಾರಣದಿಂದಾಗಿ ಈ ತರ ಉತ್ತಮ ಪ್ರದರ್ಶನ ಕೊಡಲು ಸಾಧ್ಯ. ಹೌದು, ಒಬ್ಬ ಪ್ಲೇಯರ್ ಆಡ್ಲಿಲ್ಲ ಅಂತಂದ್ರೆ ಇನ್ನೊಬ್ಬ ಪ್ಲೇಯರ್ ಮೇಲೆ ಭರವಸೆ ಇಡ್ಲೇಬೇಕು. ಆ ತರ ಟೀಮ್ ಆದ್ರೆ ಇದೆ ನಮ್ಮ ಭಾರತ ತಂಡ. ಇವತ್ತಿನ ಪಂದ್ಯದಲ್ಲಿ ಎಲ್ಲ ಆಟಗಾರರು ಕೂಡ ಕೈ ಕೊಟ್ರು. ಆದ್ರೂ ಕೂಡ ಸೂರ್ಯಕುಮಾರ್ ಯಾದವ್ ನಮ್ಮ ಭಾರತದ ಕೈಯ ಮೇಲೆತ್ತಿ ನಾನು ಇದ್ದೀನಿ ಅಂತ ಆಡಿ ತೋರಿಸಿದಾರೆ ಅಂತಾನೆ ಹೇಳ್ಬೋದು ನಾಯಕ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 20 ರನ್ಗೆ ಔಟ್ ಆದ್ರೆ, ಅಭಿಷೇಕ್ ಶರ್ಮಾ 0 ರನ್ಗೆ ಔಟ್ ಆದ್ರೆ, ತಿಲಕ್ ವರ್ಮಾ 25 ರನ್ ಆಡಿ ಔಟ್ ಆದ್ರು. ಶಿವಮ್ ದುಬೆ 0 ರನ್, ರಿಂಕು ಸಿಂಗ್ 6 ರನ್, ಹಾರ್ದಿಕ್ ಪಾಂಡ್ಯ 5 ರನ್, ಅಕ್ಷರ್ ಪಟೇಲ್ 14 ರನ್ ಮತ್ತು ಹರ್ಷದೀಪ್ 4 ರನ್. ಇವರೆಲ್ಲ ಈ ತರ ಔಟ್ ಆದ್ರೂ ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಮಾತ್ರ 171 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿದರು. ಕೇವಲ 49 ಬಾಲ್ಗಳಲ್ಲಿ 10 4 4 ಸಿಕ್ಸರ್ಗಳ ಸಹಿತ 84 ರನ್ ಗಳಿಸಿ ಮಿಂಚಿದರು. ಇನ್ನು ಇವರ ಬ್ಯಾಟಿಂಗ್ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿತ್ತು ಮತ್ತು ಇಡೀ ಕೋಟ್ಯಾಂತರ ಜನನೇ ಸಲ್ಯೂಟ್ ಮಾಡಿದ್ರ ಅಂತ ಹೇಳ್ಬೋದು ಈ ದಿನ. ಯಾಕಂದ್ರೆ ಮೊದಲನೇ T20 ವಿಶ್ವಕಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೋಲಿನ ಸುಳಿಯಲ್ಲಿ ಆದ್ರೆ ಸಿಕ್ಕಿತ್ತು. ಅಲ್ಲಿಂದ ಪಾರು ಮಾಡ್ತಾರೆ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್. ಈ ತರ ಬ್ಯಾಟಿಂಗ್ ನಾಯಕನಿಂದ ಬರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ಎದ್ದು ನಿಂತು ಆಡುತ್ತಾನೆ ಮತ್ತು ಪ್ರತಿಯೊಬ್ಬ ಆಟಗಾರನಲ್ಲಿ ಆಡುವಂತ ಹುಮ್ಮಸ್ಸು ಮತ್ತು ಎನರ್ಜಿ ಬಂದೇ ಬರುತ್ತೆ. ಆ ಕಾರಣದಿಂದಾಗಿ ಮುಂದಿನ ಪಂದ್ಯಗಳಲ್ಲಿ ನಮ್ಮ ಟೀಮ್ ಇಂಡಿಯಾ ತುಂಬಾನೇ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತಂದ್ರೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೌಲಿಂಗ್ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಇವತ್ತಿನ ದಿನ ಬೌಲಿಂಗ್ ನಲ್ಲಿ ಬೂಮ್ರಾ ಇರಲಿಲ್ಲ. ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಬೆಂಕಿ ಬೌಲಿಂಗ್ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಇನ್ನು ಕೆಲವೇ ದಿನಗಳ ಹಿಂದೆ ರಣಜಿ ಆಡ್ತಿದ್ದಂತ ಮೊಹಮ್ಮದ್ ಸಿರಾಜ್ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ 4 ಓವರ್ಗಳಲ್ಲಿ 29 ರನ್ ಕೊಟ್ಟು 3 ವಿಕೆಟ್ ಆದ್ರೆ ತೆಗಿತಾರೆ. ಅದು 7.25 ಎಕಾನಮಿಯಲ್ಲಿ ಮತ್ತು ಸಿರಾಜ್ ಅವರು ಪವರ್ ಪ್ಲೇ ನಲ್ಲಿ ಬೆಂಕಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಇವರಿಗೆ ಸಾಥ್ ನೀಡಿದಂತ ಹರ್ಷದೀಪ್ ಸಿಂಗ್ ಕೂಡ 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ರ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಈ ಬಾರಿಯ T20 ವಿಶ್ವಕಪ್ ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಕಾಂಬಿನೇಷನ್ ಅಂತೂ ಸೈಕ್ ಆಗಿ ಇದೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಗೆಲುವಿನ ಬಗ್ಗೆ ಒಂದೆರಡು ಅನಿಸಿಕೆಯನ್ನ ತಿಳಿಸೋದು ಮರಿಬೇಡಿ.